ಒಂದನೆಯ ಪ್ರಶ್ನೆ, ಭೂಮಿಯ ಹೊರಭಾಗವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಒಂದನೆಯ ಆಪ್ಷನ್ ದ್ರವ, ಎರಡನೆಯ ಆಪ್ಷನ್ ಘನ ಮತ್ತು ದ್ರವ, ಮೂರನೆಯ ಆಪ್ಷನ್ ಅನಿಲ, ನಾಲ್ಕನೆಯ ಆಪ್ಷನ್ ಘನ. ಸರಿ ಉತ್ತರ ದ್ರವ. ಎರಡನೆಯ ಪ್ರಶ್ನೆ, ಭೂಕಂಪಕ್ಕೆ ಸಂಬಂಧಿಸಿದಂತೆ ಫೋಕಸ್ಗಾಗಿ ಈ ಕೆಳಗಿನವುಗಳಲ್ಲಿ ಯಾವ ಪದವನ್ನು ಬಳಸಲಾಗುತ್ತದೆ? ಒಂದನೆಯ ಆಪ್ಷನ್ ಎಪಿಸೆಂಟರ್, ಎರಡನೆಯ ಆಪ್ಷನ್ ಐಸೋಸೆಂಟರ್, ಮೂರನೆಯ ಆಪ್ಷನ್ ಹೈಪೋಸೆಂಟರ್, ನಾಲ್ಕನೆಯ ಆಪ್ಷನ್ ಪ್ರಧಾನ ಬಿಂದು. ಸರಿ ಉತ್ತರ ಹೈಪೋಸೆಂಟರ್. ಮೂರನೆಯ ಪ್ರಶ್ನೆ, ಕೆಳಗಿನ ಯಾವ ಖಂಡದಲ್ಲಿ ಆಂಡೀಸ್ ಪರ್ವತ ಶ್ರೇಣಿ ಇದೆ? ಒಂದನೆಯ ಆಪ್ಷನ್ ದಕ್ಷಿಣ ಅಮೆರಿಕ, ಎರಡನೆಯ ಆಪ್ಷನ್ ಆಸ್ಟ್ರೇಲಿಯಾ, ಮೂರನೆಯ ಆಪ್ಷನ್ ಯುರೋಪ್, ನಾಲ್ಕನೆಯ ಆಪ್ಷನ್ ಏಷ್ಯಾ. ಸರಿ ಉತ್ತರ ದಕ್ಷಿಣ ಅಮೆರಿಕ. ನಾಲ್ಕನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಶ್ರೀಲಂಕಾವನ್ನು ಭಾರತದಿಂದ ಪ್ರತ್ಯೇಕಿಸಿತು? ಒಂದನೆಯ ಆಪ್ಷನ್ ದೇವಿಸ್ ಜಲಸಂಧಿ, ಎರಡನೆಯ ಆಪ್ಷನ್ ಪಾಕ್ ಜಲಸಂಧಿ, ಮೂರನೆಯ ಆಪ್ಷನ್ ಕಂಬತ್ ಕೊಲ್ಲಿ, ನಾಲ್ಕನೆಯ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಸರಿ ಉತ್ತರ ಪಾಕ್ ಜಲಸಂಧಿ. ಐದನೆಯ ಪ್ರಶ್ನೆ, ವಾತಾವರಣದ ಯಾವ ಪದರದಲ್ಲಿ ಬಹುತೇಕ ಎಲ್ಲ ಮೋಡಗಳು ಕಂಡುಬರುತ್ತವೆ? ಒಂದನೆಯ ಆಪ್ಷನ್ ಟ್ರೋಪೋಸ್ಪಿಯರ್, ಎರಡನೆಯ ಆಪ್ಷನ್ ವಾಯುಮಂಡಲ, ಮೂರನೆಯ ಆಪ್ಷನ್ ಥರ್ಮೋಸ್ಪಿಯರ್, ನಾಲ್ಕನೆಯ ಆಪ್ಷನ್ ಮೆಸೋಸ್ಪಿಯರ್. ಸರಿ ಉತ್ತರ ಟ್ರೋಪೋಸ್ಪಿಯರ್. ಆರನೆಯ ಪ್ರಶ್ನೆ, ಗಲ್ಫ್ ಸ್ಟ್ರೀಮ್ ಡ್ಯಾಶ್ನ ಉದಾಹರಣೆಗಳಾಗಿವೆ? ಒಂದನೆಯ ಆಪ್ಷನ್ ಶೀತ ಪ್ರವಾಹ, ಎರಡನೆಯ ಆಪ್ಷನ್ ಬೆಚ್ಚಗಿನ ಪ್ರವಾಹ, ಮೂರನೆಯ ಆಪ್ಷನ್ ಸಾಗರ ಪ್ರವಾಹ, ನಾಲ್ಕನೆಯ ಆಪ್ಷನ್ ಮಾರುತಗಳು. ಸರಿ ಉತ್ತರ ಬೆಚ್ಚಗಿನ ಪ್ರವಾಹ. ಏಳನೆಯ ಪ್ರಶ್ನೆ, ಕರ್ಕಾಟಕದ ಟ್ರಾಫಿಕ್ ಸಮಭಾಜಕ ಮತ್ತು ಮಕರ ಸಂಕ್ರಾಂತಿ ಈ ಕೆಳಗಿನ ಯಾವ ಖಂಡಗಳ ಮೂಲಕ ಹಾದು ಹೋಗುವುದಿಲ್ಲ? ಒಂದನೆಯ ಆಪ್ಷನ್ ಉತ್ತರ ಅಮೆರಿಕ ಮತ್ತು ಅಂಟಾರ್ಟಿಕಾ, ಎರಡನೇ ಆಪ್ಷನ್ ಅಂಟಾರ್ಟಿಕಾ ಮಾತ್ರ, ಮೂರನೇ ಆಪ್ಷನ್ ಯುರೋಪ್ ಮತ್ತು ಅಂಟಾರ್ಟಿಕಾ, ನಾಲ್ಕನೇ ಆಪ್ಷನ್ ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ. ಸರಿ ಉತ್ತರ ಯುರೋಪ್ ಮತ್ತು ಅಂಟಾರ್ಟಿಕಾ. ಎಂಟನೆಯ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು? ಒಂದನೇ ಆಪ್ಷನ್ ಪೂರ್ವ ಆಫ್ರಿಕಾ ಪ್ರಸ್ಥಭೂಮಿ, ಎರಡನೇ ಆಪ್ಷನ್ ಡೆಕ್ಕನ್ ಪ್ರಸ್ಥಭೂಮಿ, ಮೂರನೇ ಆಪ್ಷನ್ ಪಶ್ಚಿಮ ಪ್ರಸ್ಥಭೂಮಿ, ನಾಲ್ಕನೇ ಆಪ್ಷನ್ ಟಿಬೆಟ್ ಪ್ರಸ್ಥಭೂಮಿ. ಸರಿ ಉತ್ತರ ಟಿಬೆಟ್ ಪ್ರಸ್ಥಭೂಮಿ. ಒಂಬತ್ತನೇ ಪ್ರಶ್ನೆ, ಇದನ್ನು ಗೋಣಿಚೀಲಗಳು, ಚಾಪೆಗಳು, ಹಗ್ಗಗಳು, ನೂಲು, ರತ್ನ ಕಂಬಳಿಗಳು ಮತ್ತು ಇತರ ಕಲಾಕೃತಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇಲ್ಲಿ ಯಾವ ಬೆಳೆಯ ಬಗ್ಗೆ ಮಾತನಾಡಲಾಗುತ್ತದೆ? ಒಂದನೇ ಆಪ್ಷನ್ ತೆಂಗಿನಕಾಯಿ, ಎರಡನೇ ಆಪ್ಷನ್ ಸೆಣಬು, ಮೂರನೇ ಆಪ್ಷನ್ ತಾಳೆ, ನಾಲ್ಕನೇ ಆಪ್ಷನ್ ಬಾಳೆಹಣ್ಣು. ಸರಿ ಉತ್ತರ ಸೆಣಬು. ಹತ್ತನೆಯ ಪ್ರಶ್ನೆ, ಭಾರತವು ಡ್ಯಾಶ್ ಕಿಲೋಮೀಟರ್ ಉದ್ದದ ಒಳನಾಡಿನ ಜಲಮಾರ್ಗವನ್ನು ಹೊಂದಿದೆ? ಒಂದನೇ ಆಪ್ಷನ್ 11,000, ಎರಡನೇ ಆಪ್ಷನ್ 13,600, ಮೂರನೇ ಆಪ್ಷನ್ 12,500, ನಾಲ್ಕನೇ ಆಪ್ಷನ್ 14,500. ಸರಿ ಉತ್ತರ 14,500. ಒಂದನೆಯ ಪ್ರಶ್ನೆ, ಭಾರತ ಸಂವಿಧಾನದ ಕೆಳಗಿನ ಯಾವ ವಿಧಿಯು ರಾಜ್ಯ ಕಾರ್ಯಕಾರಿಣಿಯೊಂದಿಗೆ ವ್ಯವಹರಿಸುತ್ತದೆ? ಒಂದನೇ ಆಪ್ಷನ್ ವಿಧಿ 153, 167, ಎರಡನೇ ಆಪ್ಷನ್ ವಿಧಿ 134, 143, ಮೂರನೇ ಆಪ್ಷನ್ ವಿಧಿ 123, 132, ನಾಲ್ಕನೇ ಆಪ್ಷನ್ ವಿಧಿ 145, 150. ಸರಿ ಉತ್ತರ 153, 167. ಎರಡನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ರಾಷ್ಟ್ರಪತಿ ಆಯ್ಕೆಯ ವಿಧಾನ ಡ್ಯಾಶ್ ಸಂವಿಧಾನದಿಂದ ಎರವಲ್ಪಡೆಯಲಾಗಿದೆ? ಒಂದನೇ ಆಪ್ಷನ್ ದಕ್ಷಿಣ ಆಫ್ರಿಕಾ, ಎರಡನೇ ಆಪ್ಷನ್ ಜರ್ಮನ್, ಮೂರನೇ ಆಪ್ಷನ್ ಐರಿಷ್, ನಾಲ್ಕನೇ ಆಪ್ಷನ್ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಸರಿ ಉತ್ತರ ಐರಿಷ್. ಮೂರನೆಯ ಪ್ರಶ್ನೆ, ಮೋಹಿನಿಯಾಟ್ಟಂ ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದ ಏಕವ್ಯಕ್ತಿ ಶಾಸ್ತ್ರೀಯ ನೃತ್ಯ ರೂಪವಾಗಿದೆ? ಒಂದನೇ ಆಪ್ಷನ್ ಕೇರಳ, ಎರಡನೇ ಆಪ್ಷನ್ ಉತ್ತರ ಪ್ರದೇಶ್, ಮೂರನೇ ಆಪ್ಷನ್ ಕರ್ನಾಟಕ, ನಾಲ್ಕನೇ ಆಪ್ಷನ್ ಬಿಹಾರ್. ಸರಿ ಉತ್ತರ ಕೇರಳ. ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಕೆಲಸಕ್ಕಾಗಿ ರಾಷ್ಟ್ರೀಯ ಆಹಾರ ಕಾರ್ಯಕ್ರಮವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಒಂದನೇ ಆಪ್ಷನ್ 2005, ಎರಡನೇ ಆಪ್ಷನ್ 2004, ಮೂರನೇ ಆಪ್ಷನ್ 2000, ನಾಲ್ಕನೇ ಆಪ್ಷನ್ 2003. ಸರಿ ಉತ್ತರ 2004. ಐದನೆಯ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯದಲ್ಲಿ ಮಕರ ಸಂಕ್ರಾಂತಿಯನ್ನು ಪೆದ್ದ ಪಾಂಡುಂಗ ಎಂದು ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಆಂಧ್ರ ಪ್ರದೇಶ್, ಎರಡನೇ ಆಪ್ಷನ್ ತಮಿಳುನಾಡು, ಮೂರನೇ ಆಪ್ಷನ್ ಕರ್ನಾಟಕ,
ನಾಲ್ಕನೇ ಆಪ್ಷನ್ ಕೇರಳ. ಸರಿ ಉತ್ತರ ಆಂಧ್ರ ಪ್ರದೇಶ್. ಆರನೆಯ ಪ್ರಶ್ನೆ, ಬೆಸವನ್ನು ಆರಿಸಿ ಬ್ರಾಕೆಟ್ ಸುಳಿವು ನಾರಿನ ಬೇರುಗಳು ಬ್ರಾಕೆಟ್ ಕಂಪ್ಲೀಟ್. ಒಂದನೇ ಆಪ್ಷನ್ ಹತ್ತಿ, ಎರಡನೇ ಆಪ್ಷನ್ ರಬ್ಬರ್, ಮೂರನೇ ಆಪ್ಷನ್ ಸೆಣಬಿನ, ನಾಲ್ಕನೇ ಆಪ್ಷನ್ ಸೆಣಬು. ಸರಿ ಉತ್ತರ ರಬ್ಬರ್. ಏಳನೆಯ ಪ್ರಶ್ನೆ, ಜೀವಿಗಳು ಸತ್ತು ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ಪೋಷಕಾಂಶಗಳನ್ನು ತೆಗೆದುಕೊಳ್ಳುವ ಪೋಷಣೆಯ ವಿಧಾನವನ್ನು ಡ್ಯಾಶ್ ಪೋಷಣೆ ಎಂದು ಕರೆಯಲಾಗುತ್ತದೆ. ಒಂದನೇ ಆಪ್ಷನ್ ಏಕವಿಧಹಾರಿ, ಎರಡನೇ ಆಪ್ಷನ್ ಸ್ವಪೋಷಕ, ಮೂರನೇ ಆಪ್ಷನ್ ಪೂತಿಜನ್ಯ ಸಸ್ಯ, ನಾಲ್ಕನೇ ಆಪ್ಷನ್ ಭಿನ್ನ ಪೋಷಿತ ಸಸ್ಯ. ಸರಿ ಉತ್ತರ ಪೂತಿಜನ್ಯ ಸಸ್ಯ. ಎಂಟನೆಯ ಪ್ರಶ್ನೆ, ಮದರ್ ಆಫ್ ಮೋಹಿನಿಯಾಟ್ಟಂ ಡ್ಯಾಶ್ ಅನ್ನು ಆಧರಿಸಿ ಡಾಕ್ಯುಮೆಂಟ್ ಫಿಕ್ಷನ್ ಆಗಿದೆ. ಒಂದನೇ ಆಪ್ಷನ್ ಸೋವನ್ ನಾರಾಯಣ, ಎರಡನೇ ಆಪ್ಷನ್ ಮೆಹಬೂಬ್ ಸುಬಾನಿ, ಮೂರನೇ ಆಪ್ಷನ್ ಅನುರಾಧ ಪಾಂಡೆ, ನಾಲ್ಕನೇ ಆಪ್ಷನ್ ಕಲಾಮಂಡಲಂ ಕಲ್ಯಾಣಿಕುಟ್ಟಿ ಅಮ್ಮ. ಸರಿ ಉತ್ತರ ಕಲಾಮಂಡಲಂ ಕಲ್ಯಾಣಿಕುಟ್ಟಿ ಅಮ್ಮ. ಒಂಬತ್ತನೆಯ ಪ್ರಶ್ನೆ, ಬಜೆಟ್ ದಾಖಲೆಗಳು ಒಟ್ಟು ವೆಚ್ಚವನ್ನು ಡ್ಯಾಶ್ ಎಂದು ವರ್ಗೀಕರಿಸಲಾಗುತ್ತವೆ. ಒಂದನೇ ಆಪ್ಷನ್ ಸರಕು ಮತ್ತು ಆದಾಯ, ಎರಡನೇ ಆಪ್ಷನ್ ಯೋಜನೆ ಮತ್ತು ಯೋಜನೇತರ ವೆಚ್ಚ, ಮೂರನೇ ಆಪ್ಷನ್ ಸೇವೆಗಳು ಮತ್ತು ಸರಕು ಅಲ್ಲದ ಸೇವೆಗಳು, ನಾಲ್ಕನೇ ಆಪ್ಷನ್ ಭಾಗ ಮತ್ತು ಸಂಪೂರ್ಣ ಖರ್ಚು. ಸರಿ ಉತ್ತರ ಯೋಜನೆ ಮತ್ತು ಯೋಜನೇತರ ವೆಚ್ಚ. ಹತ್ತನೆಯ ಪ್ರಶ್ನೆ, ರೇಷ್ಮೆ ತಯಾರಿಸುವ ತಂತ್ರಗಳನ್ನು ಚೀನಾದಲ್ಲಿ ಸುಮಾರು ಡ್ಯಾಶ್ ವರ್ಷಗಳ ಹಿಂದೆ ಮೊದಲು ಕಂಡುಹಿಡಿಯಲಾಯಿತು. ಒಂದನೇ ಆಪ್ಷನ್ 20,000, ಎರಡನೇ ಆಪ್ಷನ್ 15,000, ಮೂರನೇ ಆಪ್ಷನ್ 30,000, ನಾಲ್ಕನೇ ಆಪ್ಷನ್ 7,000. ಸರಿ ಉತ್ತರ 7,000. ಒಂದನೆಯ ಪ್ರಶ್ನೆ, ಸ್ವಾತಂತ್ರ್ಯದ ನಂತರ ಭಾರತವು ತನ್ನ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಡ್ಯಾಶ್ನಲ್ಲಿ ಪ್ರಾರಂಭಿಸಿತು. ಒಂದನೆಯ ಆಪ್ಷನ್ 1951, ಎರಡನೇ ಆಪ್ಷನ್ 1952, ಮೂರನೇ ಆಪ್ಷನ್ 1953, ನಾಲ್ಕನೇ ಆಪ್ಷನ್ 1950. ಸರಿ ಉತ್ತರ 1951. ಎರಡನೆಯ ಪ್ರಶ್ನೆ, ಕೆಳಗಿನ ಯಾವ ಭಾರತೀಯ ನರ್ತಕಿ 2003ರಲ್ಲಿ ಪದ್ಮವಿಭೂಷಣವನ್ನು ಪಡೆದ ಅತ್ಯಂತ ಕಿರಿಯ ನರ್ತಕಿ. ಒಂದನೇ ಆಪ್ಷನ್ ಉದಯ್ ಶಂಕರ್, ಎರಡನೇ ಆಪ್ಷನ್ ಪಂಡಿತ್ ಬಿರ್ಜು ಮಹಾರಾಜ್, ಮೂರನೇ ಆಪ್ಷನ್ ಸೋನಾಲ್ ಮಾನ್ಸಿಂಗ್, ನಾಲ್ಕನೇ ಆಪ್ಷನ್ ಕೇಲು ಚರಣ್ ಮಹಾಪಾತ್ರ. ಸರಿ ಉತ್ತರ ಸೋನಾಲ್ ಮಾನ್ಸಿಂಗ್. ಮೂರನೆಯ ಪ್ರಶ್ನೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ನ ರಾಸಾಯನಿಕ ಸೂತ್ರ ಯಾವುದು. ಒಂದನೇ ಆಪ್ಷನ್ CaCO3, ಎರಡನೇ ಆಪ್ಷನ್ CaSO4, ಮೂರನೇ ಆಪ್ಷನ್ CaCO2, ನಾಲ್ಕನೇ ಆಪ್ಷನ್ CaO. ಸರಿ ಉತ್ತರ CaCO3. ನಾಲ್ಕನೆಯ ಪ್ರಶ್ನೆ, ಯಾವ ವಿಟಮಿನ್ ಅನ್ನು ಥಯಾಮಿನ್ ಎಂದು ಕರೆಯುತ್ತಾರೆ. ಒಂದನೇ ಆಪ್ಷನ್ ವಿಟಮಿನ್ B2, ಎರಡನೇ ಆಪ್ಷನ್ ವಿಟಮಿನ್ B1, ಮೂರನೇ ಆಪ್ಷನ್ ವಿಟಮಿನ್ B3, ನಾಲ್ಕನೇ ಆಪ್ಷನ್ ವಿಟಮಿನ್ B12. ಸರಿ ಉತ್ತರ ವಿಟಮಿನ್ B1. ಐದನೆಯ ಪ್ರಶ್ನೆ, ಅಕ್ಟೋಬರ್ 2022ರಲ್ಲಿ ಮೇಘಾಲಯದ ರಾಜ್ಯಪಾಲರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದರು. ಒಂದನೇ ಆಪ್ಷನ್ BD ಮಿಶ್ರಾ, ಎರಡನೇ ಆಪ್ಷನ್ ಬನ್ವಾರಿಲಾಲ್ ಪುರೋಹಿತ್, ಮೂರನೇ ಆಪ್ಷನ್ ತಥಾಗತ್ ರಾಯ್, ನಾಲ್ಕನೇ ಆಪ್ಷನ್ ಸತ್ಯಪಾಲ್ ಮಲಿಕ್. ಸರಿ ಉತ್ತರ BD ಮಿಶ್ರಾ. ಆರನೆಯ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ಹಾಕಲಾಯಿತು. ಒಂದನೇ ಆಪ್ಷನ್ 1935, ಎರಡನೇ ಆಪ್ಷನ್ 1931, ಮೂರನೇ ಆಪ್ಷನ್ 1929, ನಾಲ್ಕನೇ ಆಪ್ಷನ್ 1933. ಸರಿ ಉತ್ತರ 1931. ಏಳನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಕೊನೆಯ ಪರಿಚ್ಛೇದಕ್ಕೆ ಡ್ಯಾಶ್ ಸಂಖ್ಯೆಯನ್ನು ನೀಡಲಾಯಿತು. ಒಂದನೇ ಆಪ್ಷನ್ 380, ಎರಡನೇ ಆಪ್ಷನ್ 390, ಮೂರನೇ ಆಪ್ಷನ್ 395, ನಾಲ್ಕನೇ ಆಪ್ಷನ್ 385. ಸರಿ ಉತ್ತರ 395. ಎಂಟನೆಯ ಪ್ರಶ್ನೆ, ನವೆಂಬರ್ 2022ರ ಹೊತ್ತಿಗೆ ಭಾರತದಲ್ಲಿ ಕೇಂದ್ರ ಶಿಕ್ಷಣ ಸಚಿವರು ಯಾರಾಗಿದ್ದರು. ಒಂದನೇ ಆಪ್ಷನ್ ಮನ್ಸುಖ್ ಮಾಂಡವೀಯ, ಎರಡನೇ ಆಪ್ಷನ್ ಕಿರಣ್ ರಿಜಿಜು, ಮೂರನೇ ಆಪ್ಷನ್ ಅನುರಾಗ ಠಾಕೂರ್, ನಾಲ್ಕನೇ ಆಪ್ಷನ್ ಧರ್ಮೇಂದ್ರ ಪ್ರಧಾನ್. ಸರಿ ಉತ್ತರ ಧರ್ಮೇಂದ್ರ ಪ್ರಧಾನ್. ಒಂಬತ್ತನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶವು ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ. ಒಂದನೇ ಆಪ್ಷನ್ ಲಕ್ಷದ್ವೀಪ್, ಎರಡನೇ ಆಪ್ಷನ್ ಪುದುಚೇರಿ, ಮೂರನೇ ಆಪ್ಷನ್ ದಮನ್ ಮತ್ತು ದಿಯು, ನಾಲ್ಕನೇ ಆಪ್ಷನ್ ಚಂಡೀಗಢ. ಸರಿ ಉತ್ತರ ಪುದುಚೇರಿ.
10ನೆಯ ಪ್ರಶ್ನೆ ಡ್ಯಾಶ್ ಭಾರತದಲ್ಲಿ ಗುಜರಾತಿ ಹೊಸ ವರ್ಷ ಎಂದು ಆಚರಿಸಲಾಗುತ್ತದೆ. 1ನೇ ಆಪ್ಷನ್ ವಿಶು, 2ನೇ ಆಪ್ಷನ್ ಲೂಸರ್, 3ನೇ ಆಪ್ಷನ್ ಲೋಸುಂಗ್, 4ನೇ ಆಪ್ಷನ್ ಬೆಸ್ತು ವಾರಸ್. ಸರಿ ಉತ್ತರ ಬೆಸ್ತು ವಾರಸ್. 1ನೆಯ ಪ್ರಶ್ನೆ ಸಕ್ಕರೆ ಉದ್ಯಮಕ್ಕೆ ಪ್ರಾಥಮಿಕ ಕಚ್ಚಾ ವಸ್ತು ಡ್ಯಾಶ್. 1ನೇ ಆಪ್ಷನ್ ಕಬ್ಬು, 2ನೇ ಆಪ್ಷನ್ ರಾಸಾಯನಿಕ ಸಿಹಿಕಾರಕಗಳು, 3ನೇ ಆಪ್ಷನ್ ಸಿಹಿ ಆಲೂಗಡ್ಡೆ, 4ನೇ ಆಪ್ಷನ್ ಸೇಬು. ಸರಿ ಉತ್ತರ ಕಬ್ಬು. 2ನೆಯ ಪ್ರಶ್ನೆ ವೈಷ್ಣವ ಸಂತ ಮಹಾಪುರುಷ ಶಂಕರದೇವ ಅವರು 16ನೇ ಶತಮಾನದಲ್ಲಿ ಈ ಕೆಳಗಿನ ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರದಲ್ಲಿ ಯಾವುದನ್ನು ಪರಿಚಯಿಸಿದರು. 1ನೇ ಆಪ್ಷನ್ ಕುಚಿಪುಡಿ, 2ನೇ ಆಪ್ಷನ್ ಒಡಿಸ್ಸಿ, 3ನೇ ಆಪ್ಷನ್ ಸತ್ರಿಯ, 4ನೇ ಆಪ್ಷನ್ ಮಣಿಪುರಿ. ಸತ್ರಿಯ. 3ನೆಯ ಪ್ರಶ್ನೆ ಮೋಹನ್ ಬಗಾನ್ ಅಥ್ಲೆಟಿಕ್ ಕ್ಲಬ್ ಯಾವ ನಗರದಲ್ಲಿದೆ. 1ನೇ ಆಪ್ಷನ್ ಕಲ್ಕತ್ತಾ, 2ನೇ ಆಪ್ಷನ್ ಜೈಪುರ್, 3ನೇ ಆಪ್ಷನ್ ಲಕ್ನೌ, 4ನೇ ಆಪ್ಷನ್ ಬುಲಂದ್ ಶಹರ್. ಸರಿ ಉತ್ತರ ಕಲ್ಕತ್ತಾ. 4ನೆಯ ಪ್ರಶ್ನೆ ಎಫ್ಐಎಫ್ಎ ವಿಶ್ವಕಪ್ 2022 ಯಾರು ಆಯೋಜಿಸಿದರು. ಬ್ರೆಜಿಲ್, 2ನೇ ಆಪ್ಷನ್ ಕತಾರ್, 3ನೇ ಆಪ್ಷನ್ ಸ್ಪೇನ್, 4ನೇ ಆಪ್ಷನ್ ಜರ್ಮನಿ. ಸರಿ ಉತ್ತರ ಕತಾರ್. 5ನೆಯ ಪ್ರಶ್ನೆ ಒಂದು ದೇಶದ ರಾಷ್ಟ್ರಪತಿಯವರನ್ನು ಅಧಿಕಾರದಿಂದ ತೆಗೆದುಹಾಕುವುದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. 1ನೇ ಆಪ್ಷನ್ ದೋಷಾರೋಪಣೆ, 2ನೇ ಆಪ್ಷನ್ ಸೇವೆಗಳ ಮುಕ್ತಾಯ, 3ನೇ ಆಪ್ಷನ್ ರಾಜೀನಾಮೆ, 4ನೇ ಆಪ್ಷನ್ ಸೇವೆಗಳಿಂದ ಸ್ವಯಂ ನಿವೃತ್ತಿ. ಸರಿ ಉತ್ತರ ದೋಷಾರೋಪಣೆ. 6ನೆಯ ಪ್ರಶ್ನೆ ಕೆಳಗಿನ ಗ್ರೀಕ್ ಆಡಳಿತಗಾರರಲ್ಲಿ ಯಾರು ಮೆಗಸ್ತನಿಸ್ ಅನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿದರು. 1ನೇ ಆಪ್ಷನ್ 2ನೇ ಅಮಿನ್ಟಾಸ್, 2ನೇ ಆಪ್ಷನ್ ಸೆಲ್ಯೂಕಸ್ ನಿಕೋಟರ್, 3ನೇ ಆಪ್ಷನ್ 3ನೇ ಅಮಿನ್ಟಾಸ್, 4ನೇ ಆಪ್ಷನ್ ಫಿಲಿಪ್. ಸರಿ ಉತ್ತರ ಸೆಲ್ಯೂಕಸ್ ನಿಕೋಟರ್. 7ನೆಯ ಪ್ರಶ್ನೆ ಉತ್ತರಾಧಿಕಾರದ ಹಕ್ಕು ಯಾವುದಕ್ಕೆ ಕಾರಣವಾಗುತ್ತದೆ. 1ನೇ ಆಪ್ಷನ್ ಬಂಜರು ಭೂಮಿ, 2ನೇ ಆಪ್ಷನ್ ಭೂಮಾಲಿನ್ಯ, 3ನೇ ಆಪ್ಷನ್ ಭೂಮಿ ವಿಭಜನೆ, 4ನೇ ಆಪ್ಷನ್ ಭೂಕುಸಿತ. ಸರಿ ಉತ್ತರ ಭೂಮಿ ವಿಭಜನೆ. 8ನೆಯ ಪ್ರಶ್ನೆ 2019ರಲ್ಲಿ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಆಯೋಜಿಸಿದೆ. 1ನೇ ಆಪ್ಷನ್ ದಕ್ಷಿಣ ಕೊರಿಯಾ, 2ನೇ ಆಪ್ಷನ್ ಜೋರ್ಡಾನ್, 3ನೇ ಆಪ್ಷನ್ ಫಿಲಿಪೈನ್ಸ್, 4ನೇ ಆಪ್ಷನ್ ಕತಾರ್. ಸರಿ ಉತ್ತರ ಕತಾರ್. 9ನೆಯ ಪ್ರಶ್ನೆ 1983ರಲ್ಲಿ ಕ್ರಿಕೆಟ್ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಈ ಕೆಳಗಿನ ಯಾವ ಆಟಗಾರ ಅತಿ ಹೆಚ್ಚು ಸ್ಕೋರರ್ ಆಗಿದ್ದರು. 1ನೇ ಆಪ್ಷನ್ ಮೊಹಿಂದರ್ ಅಮರ್ನಾಥ್, 2ನೇ ಆಪ್ಷನ್ ಕೃಷ್ಣಮಾಚಾರಿ ಶ್ರೀಕಾಂತ್, 3ನೇ ಆಪ್ಷನ್ ಸುನಿಲ್ ಗವಾಸ್ಕರ್, 4ನೇ ಆಪ್ಷನ್ ಕಪಿಲ್ ದೇವ್. ಸರಿ ಉತ್ತರ ಕೃಷ್ಣಮಾಚಾರಿ ಶ್ರೀಕಾಂತ್. 10ನೆಯ ಪ್ರಶ್ನೆ ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ಜನಸಂಖ್ಯೆಯು ಸುಮಾರು ಡ್ಯಾಶ್ರಷ್ಟು ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದರು. 1ನೇ ಆಪ್ಷನ್ 30ರಷ್ಟು, 2ನೇ ಆಪ್ಷನ್ 50ರಷ್ಟು, 3ನೇ ಆಪ್ಷನ್ 100ರಷ್ಟು, 4ನೇ ಆಪ್ಷನ್ 75ರಷ್ಟು. ಸರಿ ಉತ್ತರ 75ರಷ್ಟು.